ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಭಾರತ ತಂತ್ರಜ್ಞಾನದಲ್ಲಿ ಜಾಗತಿಕವಾಗಿ ಸ್ಪರ್ಧೆಯನ್ನು ಒಡ್ತಾ ಇದೆ. ಮಾನವ ಸಹಿತ ಗಗನಯಾನ ಕೈಗೊಳ್ಳೋದಕ್ಕೆ ಸಿದ್ಧವಾಗಿದೆ. ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ, ಸೆಮಿಕಂಡಕ್ಟರ್ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿ ಕೂಡ ಇದೆ. ಚಂದ್ರನ ಅಂಗಳದಲ್ಲಿ ಕಾಲಿಟ್ಟು ಇತಿಹಾಸ ಬರೆದಿದ್ದೀವಿ. UPI ತಂತ್ರಜ್ಞಾನದಲ್ಲಿ ನಾವು ಜಗತ್ತನ್ನೇ ನಿಬ್ಬೆರಗಾಗಿಸಿದ್ದೀವಿ. ಹೀಗೆ ದೇಶ ಇಷ್ಟೆಲ್ಲ ಅಭಿವೃದ್ಧಿ ಕಾಣ್ತಿರೋದು ಈ ಕಾಂಗ್ರೆಸ್ಸಿಗೆ, ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಹಿಸಿಕೊಳ್ಳೋದಕ್ಕೇನೇ ಆಗ್ತಾ ಇಲ್ಲ. ಭಾರತ ಸೇರಿ ಇಡೀ ಜಗತ್ತು ತಂತ್ರಜ್ಞಾನದಲ್ಲಿ ಒಂದು ಹೆಜ್ಜೆ ಮುಂದೆ ಇಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ, ಸಿದ್ದರಾಮಯ್ಯನವರು ಮಾತ್ರ ರಾಜ್ಯವನ್ನ ಶಿಲಾಯುಗಕ್ಕೆ ಕೊಂಡೊಯ್ಯೋದಿಕ್ಕೆ ತೀರ್ಮಾನಿಸಿದ್ದಾರೆ. ಅಂದರೆ ಜಗತ್ತು ಎಷ್ಟು ಬೇಕಾದರೂ ಮುಂದುವರಿಲಿ, ನಾವು ಮಾತ್ರ ಶಿಲಾಯುಗದಲ್ಲೇ ಇರೋಣ, ಹಿಂದುಳಿದೇ ಬದುಕೋಣ ಅಂತ ಇವರು ಡಿಸೈಡ್ ಮಾಡ್ದಂಗೆ ಕಾಣ್ತಾ ಇದೆ. ಮುಂಬರುವ ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ವಿದ್ಯುನ್ಮಾನ ಮತಯಂತ್ರಗಳ ಬದಲಾಗಿ ಮತ್ತದೇ ದಶಕಗಳ ಹಳೆಯ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ನಡೆಸೋದಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಮುಂದಾಗ್ಬಿಟ್ಟಿದೆ. ಇದು ರಾಜ್ಯವನ್ನ ಶಿಲಾಯುಗಕ್ಕೆ ಕೊಂಡೊಯ್ಯೋ ಪ್ರಯತ್ನ ಅಲ್ಲದೆ ಮತ್ತೇನು? ವೀಕ್ಷಕರೇ, ಶೀಘ್ರದಲ್ಲೇ ನಡೀತಾ ಇರುವಂತಹ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತ್, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ಹಾಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಪಾಲಿಕೆಗಳ ಚುನಾವಣೆ ಸೇರಿ ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ಇನ್ನು ಮುಂದೆ ಮತಪತ್ರಗಳ ಮೂಲಕವೇ ನಡೆಸೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ಬಿಟ್ಟಿದೆ. ಅಂದರೆ ನಾವು ಮೊದಲಿನ ತರಹ ಮತದಾನ ಕೇಂದ್ರಗಳಿಗೆ ತೆರಳಿ ಒಂದೇ ಬಟನ್ ಮೂಲಕ ಪಾರದರ್ಶಕವಾಗಿ ಮತದಾನ ಮಾಡಿ ಬರೋ ಪ್ರಕ್ರಿಯೆ ಇನ್ನು ಮುಂದೆ ಇರೋದಿಲ್ಲ. ಬದಲಾಗಿ ಹಿಂದುಳಿದ ದೇಶಗಳು ಪಾಲಿಸದ ಮತಪತ್ರಗಳ ಮೂಲಕ ನಾವೆಲ್ಲ ಮತದಾನ ಮಾಡಬೇಕಾಗಿದೆ. ಅಲ್ಲಿಗೆ ಇಡೀ ಜಗತ್ತು ತಂತ್ರಜ್ಞಾನ ಬಳಸಿಕೊಂಡು ಮುಂದೆ ಸಾಗ್ತಾ ಇರಬೇಕಾದ್ರೆ ಕರ್ನಾಟಕದವರಾದ ನಾವು ಮಾತ್ರ ಓಬಿರಾಯನ ಕಾಲದ ಬ್ಯಾಲೆಟ್ ಪೇಪರ್ ಮೂಲಕ ವೋಟ್ ಮಾಡಬೇಕಾಗಿದೆ. ಅಷ್ಟರ ಮಟ್ಟಿಗೆ CM ಸಿದ್ದರಾಮಯ್ಯನವರು ನಮ್ಮನ್ನೆಲ್ಲ 30ರಿಂದ 40 ವರ್ಷ ಹಿಂದಕ್ಕೆ ತಳ್ತಾ ಇದ್ದಾರೆ. ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ಬಳಿಕ ಅವರ ಕೈಗಳನ್ನು ಕಟ್ಟಿ ಹಾಕಲಾಗಿದೆ ಅನ್ನೋದಕ್ಕೆ ಈ ತರ್ಕವಿಲ್ಲದ ಅವೈಜ್ಞಾನಿಕ ಡಿಸಿಷನ್ನೇ ಸಾಕ್ಷಿ ಆಗ್ಬಿಟ್ಟಿದೆ. ಅದರಲ್ಲೂ ಸಿದ್ದರಾಮಯ್ಯನವರು ತಮ್ಮ CM ಕುರ್ಚಿಯನ್ನು ಭದ್ರ ಮಾಡ್ಕೊಳ್ಳೋದಕ್ಕೆ, ಹೇಗಾದರೂ ಮಾಡಿ CM ಆಗಿ 5 ವರ್ಷ ಕಂಪ್ಲೀಟ್ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಏನು ಬೇಕಾದರೂ ಮಾಡ್ತಾರೆ ಅನ್ನೋದಕ್ಕೆ ಇದೇ ನಿದರ್ಶನ. ಹೈಕಮಾಂಡ್ ಹೇಳ್ತು ಅಂತ ಜಾತಿ ಗಣತಿಯ ಹಳೆಯ ವರದಿಯನ್ನು ಕೈಬಿಟ್ಟು ಹೊಸ ಸಮೀಕ್ಷೆಗೆ ಸಿದ್ದರಾಮಯ್ಯನವರು ಆದೇಶ ಹೊರಡಿಸಿದ್ರು. ಹೈಕಮಾಂಡ್ ಹೇಳ್ತು ಅಂತ ಇದೇ ಮತ ಕಳವಿನ ಆರೋಪದ ಬಗ್ಗೆ ಸತ್ಯ ನುಡಿದಂಥ KN ರಾಜಣ್ಣ ಅವರನ್ನೇ ಸಚಿವ ಸಂಪುಟದಿಂದ ವಜಾಗೊಳಿಸಿದ್ರು. ಈಗ ರಾಹುಲ್ ಗಾಂಧಿ ಅನ್ನುವಂಥ ಬಾಲಬುದ್ಧಿಯ ನಾಯಕ ಮತಗಳ್ಳತನದ ಬಗ್ಗೆ ಯಾವುದೇ ಸಾಕ್ಷಿ ಇಲ್ಲದೆ ಆರೋಪ ಮಾಡ್ತಾ ಇದ್ದಾನೆ. ಚುನಾವಣಾ ಆಯೋಗಕ್ಕೆ ಒಂದು ಅಫಿಡವಿಟ್ ಕೊಡೋದಕ್ಕೆ ಧೈರ್ಯ ಇಲ್ಲದ ರಾಹುಲ್ ಗಾಂಧಿಯನ್ನ ಮೆಚ್ಚಿಸೋದಕ್ಕೆ ಸಿದ್ದರಾಮಯ್ಯನವರು ಈಗ ರಾಜ್ಯದಲ್ಲಿ ಬ್ಯಾಲೆಟ್ ಪೇಪರ್ ಮತದಾನ ವ್ಯವಸ್ಥೆ ತರೋದಕ್ಕೆ ಹೊರಟು ಬಿಟ್ಟಿದ್ದಾರೆ. ಪ್ರಜಾಪ್ರಭುತ್ವದ ಆಶಯಕ್ಕೆ, ಪಾರದರ್ಶಕತೆಗೆ ಅಪಾಯಕಾರಿ ಅಂತಲೇ ದೇಶದ EVMಗಳನ್ನು ಜಾರಿಗೆ ತರಲಾಗಿದೆ. ಆದರೂ ಕಾಂಗ್ರೆಸ್ಸಿಗೆ ಮಾತ್ರ ಮತಪೆಟ್ಟಿಗೆಗಳನ್ನು ಕದಿಯುವುದು, ಬದಲಾಯಿಸುವುದು ಅಥವಾ ಅದಕ್ಕೆ ಹಾನಿ ಮಾಡುವಂತಹ ಹಳೆಯ ಕಾಲದ ಅಕ್ರಮಗಳಿಗೆ ಮತ್ತೆ ದಾರಿ ಮಾಡಿಕೊಡೋದಕ್ಕೆ ಮುಂದಾಗ್ಬಿಟ್ಟಿದೆ. ಬ್ಯಾಲೆಟ್ ಪೇಪರ್ ಬಳಸೋದ್ರಿಂದ ಬೂತ್ ಕ್ಯಾಪ್ಟರಿಂಗ್ ಎಂಬ ಹಳೆಯ ಅಕ್ರಮ ಮತ್ತೆ ಬರಬಹುದು. ಲಕ್ಷಾಂತರ ಮತಪತ್ರಗಳನ್ನು ಮುದ್ರಿಸುವುದು, ಅವುಗಳನ್ನು ಸುರಕ್ಷಿತವಾಗಿ ಮತಗಟ್ಟೆಗಳಿಗೆ ಸಾಗಿಸುವುದು, ಹಾಗೆ ಮತಪೆಟ್ಟಿಗೆಗಳನ್ನು ಭದ್ರವಾಗಿ ಕಾಯುವುದು ದೊಡ್ಡ ಚಾಲೆಂಜ್ ಆಗಿದೆ. ಆದರೂ ಸಿದ್ದರಾಮಯ್ಯನವರಿಗೆ ಮಾತ್ರ ರಾಹುಲ್ ಗಾಂಧಿ ಅವರನ್ನು ಮೆಚ್ಚಿಸಬೇಕು, ತಮ್ಮ CM ಕುರ್ಚಿಯನ್ನು ಉಳಿಸಬೇಕು. ಅದಕ್ಕಾಗಿ ಈ ಬ್ಯಾಲೆಟ್ ಪೇಪರ್ ಎಂಬ ಗತಕಾಲದ ಪದ್ಧತಿಗೆ ಅಸ್ತು ಅಂದ್ಬಿಟ್ಟಿದ್ದಾರೆ. ದೇಶದ ಚುನಾವಣೆ ವ್ಯವಸ್ಥೆಗೆ ಹೊಸ ಭಾಷೆ ಬರೆದಿದೆ EVMಗಳು. ಇಂದಿಗೂ ಭಾರತದ ಕಾಲು ಭಾಗದಷ್ಟು ಜನಸಂಖ್ಯೆ ಹೊಂದಿರುವಂಥ ಅಮೆರಿಕದಲ್ಲಿ ಚುನಾವಣೆ ನಡೆದ್ರೆ ರಿಸಲ್ಟ್ ಬರೋದಕ್ಕೆ 1 ವಾರ ಕಾಯಬೇಕು. ಆದರೆ 140 ಕೋಟಿ ಜನ ಇರುವಂತಹ ಭಾರತದಲ್ಲಿ ಒಂದೇ ದಿನದಲ್ಲಿ ಕೋಟ್ಯಾಂತರ ಮತಗಳನ್ನು EVM ಮೂಲಕ ಕೌಂಟ್ ಮಾಡಲಾಗತ್ತೆ. ಈಗಲೂ ಬ್ರೆಜಿಲ್, ವೆನಿಜುವೆಲಾ ಸೇರಿ ಹಲವು ದೇಶಗಳು EVMಗಳನ್ನೇ ಬಳಸ್ತಾ ಇವೆ. ಭೂತಾನ್, ನೇಪಾಳ, ನಮೀಬಿಯಾ, ಫಿಲಿಪೈನ್ಸ್, ಬೆಲ್ಜಿಯಂ, ಎಸ್ಟೋನಿಯಾ
ಹಾಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಕೂಡ ಇವಿಎಂ ಅನ್ನು ಬಳಸ್ತಾ ಇದೆ. ಅಷ್ಟೇ ಯಾಕೆ, ಭಾರತವು ಭೂತಾನ್, ನೇಪಾಳ, ನಮೀಬಿಯಾ, ಮಾಲ್ಡೀವ್ಸ್, ಈಜಿಪ್ಟ್ ಹಾಗೆ ಜೋರ್ಡನ್ ಸೇರಿ ಹಲವಾರು ದೇಶಗಳಿಗೆ ಇವಿಎಂಗಳನ್ನು ಕಳಿಸುತ್ತೆ. ಭಾರತದ ಚುನಾವಣಾ ವ್ಯವಸ್ಥೆ ಬಗ್ಗೆ ಜಗತ್ತೇ ಶ್ಲಾಘನೆ ವ್ಯಕ್ತಪಡಿಸುತ್ತೆ. ಆದರೂ ಸಿದ್ದರಾಮಯ್ಯನವರಿಗೆ ಮಾತ್ರ ರಾಹುಲ್ ಗಾಂಧಿ ಅವರನ್ನು ಮೆಚ್ಚಿಸಬೇಕು, ಹಳೆಯ ಸಿಸ್ಟಮೇ ಬೇಕು. ವೀಕ್ಷಕರೇ, ಈ ಕಾಂಗ್ರೆಸ್ಸಿಗರು ಎಂಥ ಡಬಲ್ ಸ್ಟ್ಯಾಂಡರ್ಡ್ ಹೊಂದಿದ್ದಾರೆ ಅಂತ ನೋಡಿ. ಇದಕ್ಕೊಂದು ಉದಾಹರಣೆ ಕೊಡ್ತೀನಿ. ದೇಶದಲ್ಲಿ ಮೊದಲ ಬಾರಿಗೆ ಚುನಾವಣೆಗಳಲ್ಲಿ ಇವಿಎಂಗಳನ್ನು ಬಳಕೆ ಮಾಡಿದ್ದು 1998ರಲ್ಲಿ. ಆಗ ಮಧ್ಯಪ್ರದೇಶ, ದೆಹಲಿ ಹಾಗೂ ರಾಜಸ್ಥಾನ ವಿಧಾನಸಭೆ ಚುನಾವಣೆಗಳಲ್ಲಿ ಪೂರ್ಣ ಪ್ರಮಾಣದ ವಿದ್ಯುನ್ಮಾನ ಮತಯಂತ್ರಗಳನ್ನು ಬಳಸಿ ಚುನಾವಣೆ ನಡೆಯಿತು. 3 ರಾಜ್ಯಗಳಲ್ಲಿ ಸ್ಪಷ್ಟ ಬಹುಮತ ಪಡೆದು ಅಧಿಕಾರಕ್ಕೆ ಬಂದಿದ್ದು ಇದೇ ಕಾಂಗ್ರೆಸ್ ಪಕ್ಷ. ಮತಯಂತ್ರಗಳ ಮೂಲಕ ನಡೆದಂಥ ಮೊದಲ 3 ರಾಜ್ಯಗಳ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿದ್ದು ಇದೇ ಕಾಂಗ್ರೆಸ್ ಪಕ್ಷ. ಇದಕ್ಕೂ ಮೊದಲು ಚುನಾವಣೆ ಆಯೋಗ 21 ವರ್ಷಗಳ ಕಾಲ ಮತಯಂತ್ರಗಳನ್ನು ಪರಿಶೀಲನೆ ಮಾಡಿ ಅದರ ಅಳವಡಿಕೆಗಾಗಿ ಎಲ್ಲ ಪಕ್ಷಗಳು ಸರ್ಕಾರಗಳ ಅನುಮತಿ ಪಡೆದು ಜಾರಿಗೆ ತಂದಿದೆ. ಆದರೆ ಯಾವಾಗ ಲೋಕಸಭಾ ಚುನಾವಣೆಯಲ್ಲಿ, ರಾಜ್ಯಗಳ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲೋದಿಕ್ಕೆ ಆರಂಭಿಸಿತು, ಅಲ್ಲಿಂದ ಕಾಂಗ್ರೆಸ್ ರಾಗ ಬದಲಾಯಿಸಿಬಿಡ್ತು. ಮತಯಂತ್ರಗಳಲ್ಲೇ ದೋಷವಿದೆ ಅಂತ ಬೊಗಳೆ ಬಿಡೋದಕ್ಕೆ ಶುರು ಮಾಡಿತು. ಅಷ್ಟೇ ಯಾಕೆ, ಇವಿಎಂಗಳ ಮೂಲಕವೇ ಕಾಂಗ್ರೆಸ್ 2004 ಹಾಗೂ 2009ರ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿತ್ತು. ಈಗ ಕಾಂಗ್ರೆಸ್ ಪಕ್ಷವೇ ಬಹುಮತ ಪಡೆದು ಕರ್ನಾಟಕ, ತೆಲಂಗಾಣ, ಹಿಮಾಚಲ ಪ್ರದೇಶಗಳ ವಿಧಾನಸಭಾ ಚುನಾವಣೆಗಳು ಕೂಡ ಇವಿಎಂಗಳ ಮೂಲಕವೇ ನಡೆದಿವೆ. ಸ್ವತಃ ಸಿದ್ದರಾಮಯ್ಯನವರೇ 2023ರಲ್ಲಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ಗಳ ಮೂಲಕ ಗೆದ್ದು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಯಾವುದರಿಂದ ಕಾಂಗ್ರೆಸ್ ಗೆದ್ದಿದೆಯೋ ಅದೇ ಮತಯಂತ್ರಗಳ ಬಗ್ಗೆ ಕಾಂಗ್ರೆಸ್ಸಿಗೆ ಡೌಟ್ ಇದೆ. ಯಾಕಂದರೆ ಕಾಂಗ್ರೆಸ್ ದೇಶದ ಬಹುತೇಕ ರಾಜ್ಯಗಳಲ್ಲಿ ನಡೆದಂಥ ಚುನಾವಣೆಗಳಲ್ಲಿ ಜನರ ಬೆಂಬಲ ಪಡೆಯೋದರಲ್ಲಿ ಫೇಲ್ ಆಗಿಬಿಟ್ಟಿದೆ. ಕಳೆದ 3 ಲೋಕಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಸೋತು ಸುಣ್ಣಾಗ್ಬಿಟ್ಟಿದೆ. ರಾಹುಲ್ ಗಾಂಧಿ ನಾಯಕತ್ವವನ್ನು ದೇಶದ ಜನ ಖಡಾಖಂಡಿತವಾಗಿ ತಿರಸ್ಕಾರ ಮಾಡಿದ್ದಾರೆ. ಇದೇ ಕಾರಣಕ್ಕಾಗಿ ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿ ಅವರು ಮತಯಂತ್ರಗಳತ್ತ ಬೆರಳು ತೋರಿಸ್ತಾ ಇರೋದು. ಕಾಂಗ್ರೆಸ್ ಯಾವೆಲ್ಲ ಚುನಾವಣೆಗಳಲ್ಲಿ ಸೋತಿದ್ವೋ ಆ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ, ಚುನಾವಣೆ ಮತಯಂತ್ರಗಳನ್ನು ತಿರುಚಲಾಗಿದೆ ಅಂತ ಆ ಪಕ್ಷದ ನಾಯಕರು ಬೊಬ್ಬೆ ಹಾಕ್ತಾ ಇದ್ದಾರೆ. ಇವಿಎಂಗಳನ್ನು ಟ್ಯಾಂಪರ್ ಮಾಡೋದಕ್ಕೆ ಆಗೋದಿಲ್ಲ, ಇದರ ತಂತ್ರಜ್ಞಾನ ಅತ್ಯಾಧುನಿಕವಾಗಿದೆ, ಯಾರಿಗಾದ್ರೂ ಡೌಟ್ ಇದ್ರೆ ಬಂದು ಸಾಬೀತುಪಡಿಸಿ ಅಂತ ಚುನಾವಣಾ ಆಯೋಗವೇ ತಿಳಿಸಿಬಿಟ್ಟಿದೆ. ನೀವು ಗೆದ್ರೆ ಪ್ರಜಾಪ್ರಭುತ್ವದ ಗೆಲುವು, ಸೋತ್ರೆ ಮತಯಂತ್ರದ ಬಗ್ಗೆ ಆರೋಪ ಮಾಡ್ತೀರಾ ಅಂತ ಸುಪ್ರೀಂ ಕೋರ್ಟೇ ಕಾಂಗ್ರೆಸ್ಗೆ ಕ್ಲಾಸ್ ತಗೊಂಡಿದೆ. ಚುನಾವಣೆ ಮತಯಂತ್ರಗಳು ದೋಷಪೂರಿತ ಅಂತ ಸಾಬೀತು ಮಾಡೋದಕ್ಕೆ ಕಾಂಗ್ರೆಸ್ಸಿಗೆ ಇದುವರೆಗೂ ಆಗಲಿಲ್ಲ. ಹಾಗೆಯೇ ಜನರ ತಿರಸ್ಕಾರವನ್ನು ಸಹಿಸಿಕೊಳ್ಳೋದಕ್ಕೂ ರಾಹುಲ್ ಗಾಂಧಿ ಅವರಿಗೆ ಸಾಧ್ಯನೇ ಆಗ್ತಾ ಇಲ್ಲ. ಇದೇ ಕಾರಣಕ್ಕಾಗಿ ಅವರು ಮತಗಳ್ಳತನ, ಮತಯಂತ್ರ ದೋಷದ ಬಗ್ಗೆ ಸುಳ್ಳೇ ಸುಳ್ಳು ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ಕರ್ನಾಟಕ, ಮಹಾರಾಷ್ಟ್ರದಲ್ಲಿ ಹೇಗೆ ಮತಗಳ್ಳತನ ನಡೆದಿದೆ ಅನ್ನೋದನ್ನು ಕೂಡ ರಾಹುಲ್ ಗಾಂಧಿ ಅವರಿಗೆ ಸಾಬೀತು ಮಾಡೋದಕ್ಕೆ ಆಗಲೇ ಇಲ್ಲ. ಇವಿಎಂಗಳ ವಿಚಾರದಲ್ಲಂತೂ ಇವರದು ಹುಸಿ ಬಾಂಬ್ ಅನ್ನೋದು ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ. ಹೀಗಿರುವಾಗ ಜಗತ್ತೇ ನಿಬ್ಬೆರಗಾಗುವಂತೆ ಚುನಾವಣೆ ನಡೆಸಿದಂಥ ಇವಿಎಂಗಳನ್ನು ಬಿಟ್ಟು ಬ್ಯಾಲೆಟ್ ಪೇಪರ್ಗೆ ಸಿದ್ದರಾಮಯ್ಯನವರು ಸೂಚನೆ ನೀಡ್ತಾರೆ ಅಂದರೆ ಇವರಿಗೆ ನಿಖರತೆಗಿಂತ ರಾಹುಲ್ ಗಾಂಧಿ ಅವರನ್ನು ಮೆಚ್ಚಿಸೋದೇ ದೊಡ್ಡದಾಯಿತು ಅಂತ ಆಯ್ತಲ್ವಾ. ರಾಹುಲ್ ಗಾಂಧಿಗೆ ಈ ಸಿದ್ದರಾಮಯ್ಯನವರು ಇನ್ನೂ ಏನೇನು ಆದೇಶ ಹೊರಡಿಸ್ತಾರೋ, ರಾಜ್ಯದ ಜನ ಇನ್ನು ಏನೆಲ್ಲ ಅನುಭವಿಸಬೇಕೋ ಏನೋ, ಆ ದೇವರೇ ರಾಹುಲ್ ಗಾಂಧಿಯೇ ಬಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.